ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ದಳಸನೂರು ಹಾಗೂ ಹೂಹಳ್ಳಿ ಗ್ರಾಮಸ್ಥರಿಂದ ಶ್ರೀ ಚೌಡೇಶ್ವರಿ ದೇವಿಗೆ ಕುಲಬಾಂಧವರಿಂದ ವಿಜೃಂಭಣೆಯ ತಮ್ಮಿಟ್ಟಿನ ದೀಪೋತ್ಸವ. ಸಿಕಲ್ ರಾಮಚಂದ್ರಗೌಡ. ತಾಲೂಕಿನ ದಳಸನೂರು ಹಾಗೂ ಹೂಹಳ್ಳಿ ಗ್ರಾಮಗಳ ಮನೆ ದೇವರಾದ ಶ್ರೀ ಚೌಡೇಶ್ವರಿ ದೇವಿಯ ಕುಲಬಾಂಧವರು ಹಾಗೂ ಭಕ್ತಾದಿಗಳಿಂದ ತಮ್ಮಿಟ್ಟಿನ ದೀಪೋತ್ಸವ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ದಳಸನೂರು ಮತ್ತು ಹೂಹಳ್ಳಿ ಗ್ರಾಮಗಳ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳ ಮಹಿಳೆಯರು ತಮ್ಮ ಮನೆ ದೇವರಿಗೆ ಭಕ್ತಿ ಭಾವದಿಂದ ತಮ್ಮಿಟ್ಟಿನ ದೀಪಗಳನ್ನು ಸಿದ್ಧಪಡಿಸಿಕೊಂಡು ಸುಮಾರು 2.5 ಕಿಲೋಮೀಟರ್ಗಳಷ್ಟು ದೂರ ತಲೆಯ ಮೇಲೆ ಹೊತ್ತು ಮೆರವಣಿಗೆ ಮೂಲಕ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಆಗಮಿಸಿದರು. ದೇವಾಲಯಕ್ಕೆ ತಲುಪಿದ ನಂತರ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿ ತಮ್ಮಿಟ್ಟಿನ ದೀಪಗಳನ್ನು ಬೆಳಗಿಸಿ ಭಕ್ತಿ ಸಮರ್ಪಿಸಲಾಯಿತು. ತದನಂತರ ಸಂಪ್ರದಾಯದಂತೆ ದೇವರಿಗೆ ಬಲಿ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಧಾರ್ಮಿಕ ಮಹೋತ್ಸವದಲ್ಲಿ ಭಾಗವಹಿಸಿದ ಶ್ರೀ ಚೌಡೇಶ್ವರಿ ದೇವಿಯ ಕುಲಬಾಂಧವರಿಗೆ ಹಾಗೂ ಆಗಮಿಸಿದ ನೂರಾರು ಭಕ್ತಾದಿಗಳಿಗೆ ದೇವಾಲಯದ ಆವರಣದಲ್ಲಿ ವೈಭವದ ಬಾಡೂಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾವು ಅಭಿವೃದ್ಧಿ ನಿಗಮ ರಾಜ್ಯಾಧ್ಯಕ್ಷ ದಳಸನೂರು ಗೋಪಾಲಕೃಷ್ಣರವರು, ಶ್ರೀ ಚೌಡೇಶ್ವರಿ ದೇವಿಯು ನಮ್ಮ ಮಾನ್ಯ ದೇವರು. ಇವತ್ತಿನ ಕಾರ್ಯಕ್ರಮದ ವಿಶೇಷ, ಕಳೆದ ವರ್ಷದ ಏಪ್ರಿಲ್ನಲ್ಲಿ ದೊಡ್ಡ ದೇವರ ಬಂಡಿ ದೇವರ ಅಂತ ನಮ್ಮ ಕುಲಬಾಂಧವರು 100 ಕುಟುಂಬಗಳು ಕರಗ ಜಾತ್ರೆಯನ್ನು ಮಾಡಿದ್ರು. ಅದಾದ ನಂತರ ಪ್ರತಿ 3 ವರ್ಷ ಈ ತಾಯಿಗೆ ತಮ್ಮಿಟ್ಟಿನ ದೀಪಗಳು ಹಾಗೂ ಕರಗ ದ್ರವ್ಯ ಮಾಡಿಕೊಂಡವರು 3 ವರ್ಷ ಸತತವಾಗಿ ತಾಯಿಗೆ ದೀಪಗಳು ಹೊರಬೇಕು. ಒಂದು ಪದ್ಧತಿ ನಮ್ಮ ಕುಲದವರು ನಡೆಸಿಕೊಂಡು ಬಂದಂತಹ ಪದ್ಧತಿಯಾಗಿದೆ. ಹಾಗೂ ಇಲ್ಲಿ ಬಹಳ ಸಂಭ್ರಮದಿಂದ ನಮ್ಮ ಕುಲಬಾಂಧವರು ರಾಮಚಂದ್ರಗೌಡರು ಇನ್ನೂ ಅನೇಕ ಮುಖಂಡರು ಎಲ್ಲ ಇದ್ದಾರೆ. ತುಂಬ ಯಶಸ್ವಿಯಾಗಿ ನಡೆದಿದೆ. ಎಲ್ಲರಿಗೂ ತಾಯಿಯು ಒಳ್ಳೆಯದು ಮಾಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ನಮ್ಮ ತಾತನವರ ಊರಾಗಿದ್ದು, ಊರಲ್ಲಿ ಚೌಡೇಶ್ವರಿ ತಾಯಿಗೆ ನಮ್ಮ ಕುಲಬಾಂಧವರು, ನಮ್ಮ ಮನೆತನದವರು ಸುಮಾರು 100ರಿಂದ 150 ಜನ ತಾಯಿಗೆ ದೀಪಗಳನ್ನು ಸುಮಾರು 2.5 ಕಿಲೋಮೀಟರ್ ಮಹಿಳೆಯರು ತಲೆಯ ಮೇಲೆ ದೀಪಗಳನ್ನು ಹೊತ್ತುಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಎಲ್ಲ ಭಕ್ತಾದಿಗಳಿಗೆ ತಾಯಿ ಚೌಡೇಶ್ವರಮ್ಮ ತಾಯಿ ಆಶೀರ್ವಾದ. ಮಳೆ ಬೆಳೆ ಇಲ್ಲ, ಬರಗಾಲ ಆಗಿದೆ. ಹಾಗಾಗಿ ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲರಿಗೂ ಚೆನ್ನಾಗಾಗಲಿ, ಚೌಡೇಶ್ವರಮ್ಮ ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂದು ಶುಭ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದ್ ಗೌಡ, ಮುಖಂಡರಾದ ದಳಸನೂರು ಶ್ರೀನಿವಾಸ್ ಗೌಡ, ಬಾಬು, ಚಿಂತಾಮಣಿ ರಾಜಶೇಖರ್ ರೆಡ್ಡಿ, ಶಿಡ್ಲಘಟ್ಟ ರಾಮಕೃಷ್ಣಪ್ಪ ಹಾಗೂ ದಳಸನೂರು ಹಾಗೂ ಹೂಹಳ್ಳಿ ಚೌಡೇಶ್ವರಿ ಮನೆ ದೇವರ ಕುಲಬಾಂಧವರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ಕುಲಬಾಂಧವರು ಇವರು ಮೂಲ ಈ ದಳಸನೂರಿನವರು. ಚೌಡೇಶ್ವರಿ ಈ ತಾಯಿ ನಮ್ಮ ಮನೆ ದೇವರು. ಇವತ್ತಿನ ಈ ಕಾರ್ಯಕ್ರಮದ ವಿಶೇಷ, ಕಳೆದ ವರ್ಷ ಏಪ್ರಿಲ್ 31 ದೇವರ, ದೊಡ್ಡ ದೇವರ, ಬಂಡಿ ದೇವರ ಅಂತ ನಮ್ಮ ಕುಲಬಾಂಧವರು ಒಂದು 100 ಜನ ಕರಗ ಜಾತ್ರೆ ಮಾಡಿದ್ವಿ. ಬಂಡಿ ದೇವರ ಕುಟುಂಬ 100 ಕುಟುಂಬ, 100 ಜೋಡಿ. ಅದಾದಮೇಲೆ ಪ್ರತಿ 3 ವರ್ಷ ಈ ತಾಯಿಗೆ ದೀಪ ಕರಗ ಯಾವರ ಮಾಡಿಕೊಂಡವರು 3 ವರ್ಷ ಸತತವಾಗಿ ದೀಪಗಳು ಹೊರಿಬೇಕು ತಾಯಿಗೆ ಅಂತ ಹೇಳ್ಬಿಟ್ಟು ಒಂದು ಪದ್ಧತಿ ನಮ್ಮ ಕುಲ ಇದರಲ್ಲಿ ನಡ್ಕೊಂಡ್ಬಂದಿರ್ತಕ್ಕಂಥ ಒಂದು ಸಂಪ್ರದಾಯ. ಅದರಂತೆ ಕಳೆದ ಏಪ್ರಿಲ್ನಲ್ಲಿ ಮಾಡಬೇಕಾಗಿತ್ತು. ಕೆಲವೊಂದು ನಮ್ಮ ಆಂತರಿಕ ನಮ್ಮ ಕುಟುಂಬದ ನಮ್ಮ ಕುಲಬಾಂಧವರಲ್ಲಿ ಮಕ್ಕಳು ಕೆಲವರು ಪರೀಕ್ಷೆಗೆ ಹೋಗೋರಿದ್ದಾರೆ. ಅವ್ರಿಗೆ ನಾವು ಈಗ ದೀಪ ಹೊತ್ತಿರೋರೆಲ್ಲ ಅವ್ರ ತಂದೆ ತಾಯಿಗಳು ಎಲ್ಲ ಅವ್ರಿಗೆ ಆ ಒಂದು ಸಮಯದಲ್ಲಿ ಅವ್ರಿಗೆ ಒಂದು ಪೋಷಣೆ ಮಾಡಬೇಕಾಗ್ತದೆ. ಅದರಿಂದ 1 ತಿಂಗಳು 2 ತಿಂಗಳು ಪೋಷಣೆ ಮುಂದೂಡಿ ಅಂತೇಳಿ ಬಂದಂಥ ಒಂದು ಅಭಿಪ್ರಾಯ. ಮುಂದೂಡಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಒಂದು 120 ಜನ ಇವತ್ತು ಗಂಡ ಹೆಂಡತಿರು ಏನು ಅವತ್ತು ದೇವರ ಮಾಡಿಕೊಂಡ್ರು ಅವರೆಲ್ಲ ಇವತ್ತು ಇಲ್ಲಿ ದೀಪ ಹೊತ್ಕೊಂಡು ಬಂದಿದ್ದಾರೆ. ಭಾಳ ಸಂಭ್ರಮ ಸಡಗರದಿಂದ ನಮ್ಮ ಕುಲಬಾಂಧವರು, ರಾಮಚಂದ್ರೇಗೌಡರು ಮತ್ತು ಇನ್ನೂ ಅನೇಕ ಜನ ನಮ್ಮಲ್ಲೆಲ್ಲ ಇದ್ದಾರೆ. ಅವರೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ನಡೆದಿದೆ. ಇದಕ್ಕೆ ಅವ್ರದ್ದು ಮುಂದಾಳತ್ವ, ಎಲ್ಲರದ್ದು ಮುಂದಾಳತ್ವ. ಎಲ್ರಿಗೂ ಒಳ್ಳೆಯದಾಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಒಳ್ಳೆ ಊಟ ಇದೆ, ಮಾಂಸದ ಊಟ. ಚೌಡೇಶ್ವರಿ ತಾಯಿಗೆ ಭಾಳ ಪ್ರಿಯವಾದಂಥ ಊಟ. ಅದರಿಂದ ಎಲ್ಲರೂ ಊಟ ಮಾಡಿಕೊಂಡು ತಾವು ಹೋಗಬೇಕು ಅಂತ ಹೇಳ್ತಾ ನಮ್ಮ ಗೌಡರು 2 ಮಾತು ಮಾತಾಡ್ತಾರೆ. ಸೂಚನೆ ಅಂತ ಮಳೆನೂ ಬರ್ತಾ ಇದೆ. ಈಗಾಗಲೇ ಸಿದ್ದರಾಮಚಂದ್ರ ಗೌಡರು ನಿನ್ನೆ ಸರ್ಕಾರಕ್ಕೆ 1000 ಕೋಟಿ
ಬೇಕೇ ಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಹೌದು ನೋಡಿ, ಇವಾಗ ಬರಗಾಲ ಅನ್ನೋದು ಪ್ರಕೃತಿ, ಅತಿವೃಷ್ಟಿ ಅನಾವೃಷ್ಟಿ ನಮ್ಮ ಕೈಲಿಲ್ಲ. ಅದು ಪ್ರಕೃತಿ ನಿಯಮ ಅಥವಾ ಪ್ರಕೃತಿ ಯಾವ ಥರ ನಮಗೆ ಕಾಪಾಡ್ತಾಳೆ, ಯಾವ ರೀತಿ ಹೆಂಗೆ ನಮಗೆ ಆಗ್ತದೆ ಹೋಗ್ತದೆ ಅಂತಕ್ಕಂಥದ್ದು ಆ ಕಾಲಕ್ಕೆ ಎಲ್ಲ ಅದು ತೀರ್ಮಾನ. ನೋಡಿ ಇವತ್ತು ಇಡೀ ರಾಜ್ಯದಲ್ಲಿ ಬರ ಇದ್ದಂಥ ಪರಿಸ್ಥಿತಿ, ತಮಿಳುನಾಡು ಕರ್ನಾಟಕ ಕಾವೇರಿ ವಿವಾದ ಕೂಡ ಅತಿ ಹೆಚ್ಚಾಗಿ ರಾಜ್ಯದಲ್ಲಿ ನಡೀತಾ ಇತ್ತು. ಆದರೆ ಆ ಕಾವೇರಿ ಭಾಗದಲ್ಲಿ ಈಗ ಮಳೆ ಹೆಚ್ಚಾಗಿ ಎಲ್ಲ ನದಿ ಮತ್ತು ಅಣೆಕಟ್ಟುಗಳು ತುಂಬುವಂಥ ಸಂದರ್ಭದಲ್ಲಿ ನಮ್ಮ ಜನ ಆ ಒಂದು ಬರದ ಒಂದು ವಿಚಾರ, ಆ ಒಂದು ಹೋರಾಟದ ವಿಚಾರನೆಲ್ಲ ಹಿನ್ನೆಲೆಗೆ ಬಂದ್ಬಿಡ್ತದೆ. ಆದ್ದರಿಂದ ನೋಡಿ ಇವತ್ತು ನಾವು ನಮ್ಮ ಕಾರ್ಯಕ್ರಮದಿಂದನೂ ಕೂಡ ಇವತ್ತು ನಮಗೆ ಒಂದು ಒಳ್ಳೆ ಮಳೆ ಆಗುವಂಥ ಮುನ್ಸೂಚನೆಗಳಿದ್ದಾವೆ. ಎಲ್ಲ ಬರ ಎಲ್ಲನೂ ಸರೋಗ್ತದೆ. ಎಲ್ಲರೂ ಚೌಡೇಶ್ವರಿ ತಾಯಿ ಆಶೀರ್ವಾದದಿಂದ ಎಲ್ಲ ಆಗ್ತದೆ. ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ದಳಸೂರು ನಮ್ಮ ತಾತವರ ಊರಾಗಿರ್ತಕ್ಕಂಥ ಊರಲ್ಲಿ ಇವತ್ತು ಚೌಡೇಶ್ವರಿ ತಾಯಿಗೆ ಇಡೀ ನಮ್ಮ ಕುಲಬಾಂಧವರು, ನಮ್ಮ ಮನೆತನದವರು ಸುಮಾರು 100-150 ಜನ ತಾಯಿಗೆ ಇವತ್ತು ದೀಪ ಸುಮಾರು 2-2.5 ಕಿಲೋಮೀಟರ್ ದೀಪ ಎತ್ಕೊಂಡು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ತಾಯಿ ಚೌಡೇಶ್ವರಮ್ಮ ತಾಯಿಯ ಆಶೀರ್ವಾದ. ಈ ಒಂದು ಮಳೆ ಬೆಳೆ ಇಲ್ಲ, ಬರಗಾಲ ಆಗಿದೆ, ಹಂಗಾಗಿ ಒಳ್ಳೆಯ ಮಳೆ ಬೆಳೆ ಆಗಲಿ, ಎಲ್ರಿಗೂ ಚೆನ್ನಾಗಾಗಲಿ, ತಾಯಿ ಚೌಡೇಶ್ವರಮ್ಮ ತಾಯಿ ಆಶೀರ್ವಾದ ಮಾಡಿದೆ ಅಂತ ಸರ್. ಎಷ್ಟು ಜನ ಸೇರಿದ್ದಾರೆ? ಸಾಕಷ್ಟು 150-300 ಕುಟುಂಬಗಳು ಇವತ್ತು 1000-1200 ಜನ ಬಂದು ಇವತ್ತು ತಾಯಿ ಚೌಡೇಶ್ವರಮ್ಮ ಪಾತ್ರಕ್ಕೆ ಆಶೀರ್ವಾದಕ್ಕೆ ಭಾಗಿಯಾಗಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ. ಈ ಒಂದು ಪೂಜೆಯಿಂದ ಈಗಾಗಲೇ ಮೋಡ ನೋಡ್ತಾ ಇರುವ ಮಳೆ ಬರೋ ಥರ ಇದೆ. ಈ ಒಂದು ಕೆರೆ ಕೂಡ ಗೊತ್ತೋಗಿದೆ. ಇಡೀ 2 ಜಿಲ್ಲೆಗಳಲ್ಲಿ ಬರಗಾಲ ಬಂದಿದೆ. ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಒಂದು ಪ್ರಾರ್ಥನೆ. ಎಷ್ಟು ವರ್ಷದಿಂದ ಆಚರಣೆ 6 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ, ಈ ಮನೆತನದ ಪದ್ಧತಿ ಒಂದು ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಕೂಡ ಕಳೆದ ವರ್ಷ ಕೂಡ ದೊಡ್ಡ ಮಟ್ಟಕ್ಕೆ ದೊಡ್ಡ ದೇವರುಗಳನ್ನು ಮಾಡಿ ಆಗಿತ್ತು. ಈಗ ಅದಾದಮೇಲೆ ಸತತವಾಗಿ ವರ್ಷ ಈ ದೀಪಾರಾಧನೆ, ಈ ದೀಪಗಳನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಮತ್ತು ಮಾಡುತ್ತವೆ, ಪ್ರತಿ ವರ್ಷ ಮಾಡ್ತಕ್ಕಂಥ ಕಾರ್ಯಕ್ರಮ. ಹೀಗಾಗಿ ಎಲ್ಲ ನಮ್ಮ ಕುಲಬಾಂಧವರಿಗೆ, ಇಡೀ 2 ಜಿಲ್ಲೆ ಮತ್ತು ಇರ್ತಕ್ಕಂಥ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ. ಇದು ದೇವಾಲಯ ಭುಜ ಇಲಾಖೆ ಸೇರಿದಂತ ಆಗಿದೆ. ಏನಂತ ಅಭಿವೃದ್ಧಿ ಏನು ಕಾಣಿಲ್ಲ ಸರ್ ದೇವಸ್ಥಾನ ಬಗ್ಗೆ? ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲಿನ ಒಂದು ವಾತಾವರಣ, ಇಲ್ಲಿನ ಅವಶ್ಯಕತೆಗೆ ತಕ್ಕಂಗೆ ಇದು ನಮಗೆ ಎಲ್ಲ ಮುಂದೆ ಆಗ್ತದೆ. ಇದುವರೆಗೂ ಆಗಿರ್ತಕ್ಕಂಥದ್ದು ಇಲ್ಲಿನ ಒಂದು ಅವಶ್ಯಕತೆಗೆ ತಕ್ಕಂಗೆ ಆಗಿದೆ. ಮುಂಬರುವ ದಿನಗಳಲ್ಲಿ ತಾಯಿ ಆಶೀರ್ವಾದ ಚೆನ್ನಾಗಿದೆ, ದೊಡ್ಡ ಮಟ್ಟಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ.